ಟಿಬಿ ಡ್ಯಾಂನ ನೀರಿನ ಮಟ್ಟವನ್ನು ವೀಕ್ಷಣೆ ಮಾಡಿದ್ದಾರೆ ಗವಿಶ್ರೀ. ಕೊಪ್ಪಳದ ಗವಿಶ್ರೀ ಅವರು ವೀಕ್ಷಣೆ ಮಾಡಿದರು, ಬೇಸರವನ್ನು ಕೂಡ ಹೊರಹಾಕಿದರು. ಟಿಬಿ ಡ್ಯಾಮ್ ನೀರಿನ ಮಟ್ಟವನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಬೇಸರವನ್ನು ಹೊರಹಾಕಿದ್ದಾರೆ. 60 TMC ಡ್ಯಾಮಿಂದ ನೀರು ಹೋಗ್ತಿರೋದಕ್ಕೆ ಬೇಸರವನ್ನು ಹೊರಹಾಕಿದರು. ಅನಾವಶ್ಯಕವಾಗಿ ನೀರು ಪೋಲಾಗ್ತಿರೋದಕ್ಕೆ ಈ ರೀತಿಯ ಬೇಸರವನ್ನು ಹೊರಹಾಕಿದ್ದಾರೆ. ಡ್ಯಾಮ್ ನೋಡಿ ಬೇಸರದಿಂದ ವಾಪಸ್ ಆಗಿದ್ದಾರೆ ಗವಿಸಿದ್ದೇಶ್ವರ ಶ್ರೀಗಳು. ನಿನ್ನೆ ಈ ಸ್ಥಳಕ್ಕೆ DCM DK ಶಿವಕುಮಾರ್ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡ್ತಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಒಂದು ಘಟನೆ ಆಗಿಬಿಡುತ್ತೆ, ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ. ಸೊ ಈಗ ಆ ಸ್ಥಳಕ್ಕೆ ಇವತ್ತು ಅಂದರೆ ತುಂಗಭದ್ರಾ ಡ್ಯಾಮ್ಗೆ ಶ್ರೀಗಳು ಭೇಟಿಯನ್ನು ಕೊಟ್ಟಿರುವಂಥದ್ದು. 60 TMC ಡ್ಯಾಮಿಂದ ನೀರನ್ನು ಈಗ ಹೊರಗಡೆ ಹಾಕುವಂಥ ಪರಿಸ್ಥಿತಿ. ಯಾಕಂದರೆ ಮತ್ತೆ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತಂದರೆ ಆ ನೀರನ್ನು ಖಾಲಿ ಮಾಡಬೇಕು, ನದಿಗೆ ಬಿಡಬೇಕು. ಈಗ ಇರುವಂಥ ನೀರನ್ನು ಖಾಲಿ ಮಾಡುವಂಥ ಪರಿಸ್ಥಿತಿ. ಈಗ ಒಂದು 10-15 ದಿನ ಹೋದರೆ ಮತ್ತೆ ಮಳೆ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಏನು ಸಮಸ್ಯೆ ಆಗ್ಬೋದು ರೈತರಿಗೆ. ಹಾಗಾಗಿ ಆತಂಕವನ್ನು ವ್ಯಕ್ತಪಡಿಸಿದರು ಶ್ರೀಗಳು. ಇವತ್ತು ನೋಡೋದಕ್ಕೆ ಬಂದಿದ್ದರು, ನೋಡಿ ಬೇಸರವನ್ನು ಹೊರಹಾಕ್ತಿದ್ರು. ಅಂದರೆ ಅನಾವಶ್ಯಕವಾಗಿ ನೀರು ಪೋಲಾಗ್ತಾ ಇರೋದಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಶ್ರೀಗಳು ಬರ್ತಾ ಇದ್ದಾರೆ, ಬಂದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೀತಾರೆ, ಏನು ಎತ್ತ ಯಾಕೆ ಹಿಂಗಾಯಿತು ಅಂತೇಳಿ. ಬಟ್ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಇದನ್ನು ನೋಡ್ಕೊಳ್ಬೇಕಾಗಿತ್ತು. ಸಮಸ್ಯೆ ಇರುತ್ತೆ ಅಂಥೇಳಿ. ಯಾಕಂದರೆ ಈಗ ಒತ್ತಡ ಜಾಸ್ತಿ ಆಗುತ್ತೆ, ಒಳಹರಿವು ಹೆಚ್ಚಳ ಆಗ್ತಾ ಇರೋಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಡ್ಯಾಮ್ ಭರ್ತಿ ಆಗ್ತಾನೆ ಬರುತ್ತೆ. ಆ ಟೈಮಲ್ಲಿ ಈ ಗೇಟನ್ನು ಬಹಳ ಎಚ್ಚರವಾಗಿ ನೋಡ್ಕೊಳ್ಬೇಕಾಗತ್ತೆ. ಅದನ್ನು ಪರಿಶೀಲನೆ ಮಾಡಬೇಕು, ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆಯಾ ಅಂಥೇಳಿ. ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಒಂದು ಘಟನೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈಗ ಅಧಿಕಾರಿಗಳಿಗೆ ಸೂಚನೆ ಅಂತ ಹೋಗಿದೆ. ಬಟ್ ಶ್ರೀಗಳು ಬಂದು ಅದೇ ವಿಚಾರವಾಗಿ ಮಾತನಾಡಿ ಬೇಸರವನ್ನು ಹೊರಹಾಕಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.